ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ಶಿವ್ ಬ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ಈವ್ನಿಂಗ್ ಟು ನೈಟ್ ರೊಟೀನ್ನ ಹೌಸ್ ವೈಫ್ ರೊಟೀನ್ನ ಶೇರ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಆಲ್ಮೋಸ್ಟ್ ಈಗ 5:15 ಆಗಿರ್ಬೋದೇನೋ ಅಂದ್ಕೊತೀನಿ. ಸೊ ನಾನು ಸ್ವಲ್ಪ ಪಾತ್ರೆ ಇತ್ತು, ಸೊ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು, ನಾನೇನು ಡಿಶ್ ವಾಷರ್ ಯಾವಾಗೂ ಯೂಸ್ ಮಾಡೋದಿಲ್ಲ. ಸೊ ನನ್ನ ಕೆಲಸ ಡೈಲಿ ಏನು ಅಂಥದ್ದು ಹಾಕೋದಿರೋದಿಲ್ಲ. ಸೊ ಅದಕ್ಕೆ ಕೈಯಲ್ಲೇ ತೊಳಿತಾ ಇದ್ದೆ ಪಾತ್ರೆ ತೊಳೆದು ಒಂದು 10 ನಿಮಿಷ ಆಗಿದ್ಮೇಲೆ ನಾನು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪಾನಿಪುರಿ ಮಾಡೋಣ ಅಂತ ಹೇಳ್ಬಿಟ್ಟು ಆಲೂಗಡ್ಡೆನ ನಾನು ಕುಕ್ಕರ್ಗೆ ಹಾಕಿಟ್ಟಿದ್ದೆ. ಜೊತೆಗೆ ಈವ್ನಿಂಗ್ ಹಾಲು ಕಾಯಿಸ್ತೀನಿ ನಾನು ಒಂದ್ಸಲಿ. ಈಗ ಬೇಸಿಗೆ ಇರೋದ್ರಿಂದ ಹಾಲು ಒಡೆದ್ಬಿಡುತ್ತೆ. 3 ಟೈಮ್ಸ್ ಆದರೂ ಕಾಯಿಸ್ಬೇಕು ಡೈಲಿ. ಮತ್ತು ನೈಟ್ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ಮಾರ್ನಿಂಗು ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕಾಯಿಸ್ತೀನಿ. ಸೊ ಫ್ರೆಶ್ ಆಗಿರುತ್ತೆ ಹಾಲು. ನಾನು ಪೂರಿ ಅದೆಲ್ಲ ನಾನು ಕೈಯಲ್ಲಿ ಮಾಡಿರಲಿಲ್ಲ. ನಾನು ಇನ್ಸ್ಟೆಂಟ್ ಪೂರಿ ತಂದಿದ್ದೆ ಪಾನಿಪುರಿಗೆ. ಸೊ ಅದಕ್ಕೆ ಮಸಾಲನೂ ಪೌಡ್ರಿತ್ತು. ಸೊ ಅದನ್ನೇ ನಾನು ಈರುಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಅದನ್ನೆಲ್ಲ ಹಾಕಿ ರೆಡಿ ಮಾಡ್ತಿದ್ದೆ. ಬೇಗ ಆಗಿಬಿಡುತ್ತೆ ಇವೆರಡು ರೆಡಿ ಇದ್ದರೆ. ಇಲ್ಲಿ ಮಸಾಲ ನಾನು ಸುಹಾಸನ ಯಾವುದೋ ಒಂದು ಬ್ರ್ಯಾಂಡ್ ಥ್ರೂ ಬಂದಿದ್ದೆ. ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೆ ನಾನು. ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಅದ್ರ ಪೌಡ್ರು ಮತ್ತು ವಾಟರು, ಸ್ವಲ್ಪ ಪಿಂಕ್ ಸಾಲ್ಟ್ ಇದ್ದರೆ ಅದನ್ನು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕಿದ್ರೂ, ಪುದೀನೂ ಯೂಸ್ ಮಾಡ್ಬೋದು ನಿಮ್ಗೆ ಬೇಕಾದ್ರೆ. ಸೊ ಈ ಥರ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಹೊತ್ತು ಬಿಟ್ಟರೆ ಅದು ನಿಮಗೆ ಪಾನಿ ರೆಡಿ ಆಗುತ್ತೆ. ಭಾಳ ಈಸಿ ರೆಸಿಪಿ. ಇನ್ಸ್ಟೆಂಟಾಗಿ ನಿಮಗೆ ಸ್ನ್ಯಾಕ್ಸ್ ಬೇಕು ಈವ್ನಿಂಗ್ ಅಂದಾಗ ಆಗಿಬಿಡುತ್ತೆ ರೆಡಿ. ಸೊ ನನಗೇನಾದರೂ ಇವತ್ತು ಸ್ವಲ್ಪ ಮಸಾಲೆ ಥರ ತಿನ್ನಬೇಕು ಅನಿಸ್ತಿತ್ತು. ಸೊ ಅದಕ್ಕೆ ನಾನು ಪಾನಿಪುರಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಅದನ್ನು ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡಿದ್ದೆ ನಾನು. ಆಲೂನ ಸ್ಮ್ಯಾಶ್ ಮಾಡ್ಕೊಳ್ಳೋದು, ಅದಕ್ಕೊಂದಿಷ್ಟು ಅರಿಶಿನ ಮತ್ತು ಚಿಲ್ಲಿ ಪೌಡ್ರು ಮತ್ತು ಅದಕ್ಕೊಂಚೂರು ಈರುಳ್ಳಿ, ಕೊತ್ತಂಬರಿ, ಚಾಟ್ ಮಸಾಲ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಇದು ಇನ್ಸ್ಟೆಂಟ್ ಪೂರಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಅದನ್ನು ಡೀಪ್ ಫ್ರೈ ಮಾಡಿಕೊಂಡ್ರೆ ಪೂರಿ ರೆಡಿ ಆಗಿಬಿಡುತ್ತೆ. ಪೂರಿನೂ ಬೇಗನೆ ಮಾಡ್ಬೋದು. ಸೊ ಏನಕ್ಕೆ ನಾನು ಈವ್ನಿಂಗ್ ಜಾಸ್ತಿ ಏನೂ ತಿನ್ನೋದಿಲ್ಲ. ಸೊ ಅದಕ್ಕೆ ಏನಕ್ಕೆ ಇದು ರೆಡಿ ಇತ್ತಲ್ಲ, ಸೊ ಅದಕ್ಕೆ ನಾನು ಇದನ್ನೇ ಮಾಡಿಕೊಂಡೆ. ಕುಕ್ಕರ್ ಏನೋ ಕೂಗ್ತು. ಸೊ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅದನ್ನು ಆಲೂನ ಮ್ಯಾಶ್ ಮಾಡ್ಕೋಬೇಕು. ಸೊ ಅದು ತಣ್ಣಗೆ ಹಾಕ್ಬಿಟ್ಟೆ. ಸೊ ಶ್ಲೋಕು ಮಲಗಿದ್ದಾನೆ ಸ್ಕೂಲಿಂದ ಬಂದು. ಸೊ ಅವ್ನು ಎದ್ದೇಳೋಷ್ಟ್ರೊಳಗೆ ರೆಡಿ ಮಾಡ್ತೀನಿ. ನಾನು ಈಗ ಈವ್ನಿಂಗ್ ರೊಟೀನಾಗಿ ವೀಕ್ಲಿ ಒಂದು 3 to 4 ಟೈಮ್ಸ್ ನಾನು ಯಾವುದಾದ್ರೂ ಪ್ಯಾಕ್ ಯೂಸ್ ಮಾಡ್ತೀನಿ ಈವ್ನಿಂಗ್ ಹೊತ್ತು. ಇವತ್ತು ನಾನು ಅದಕ್ಕೆ ಹನಿ ಮತ್ತು ಕಾಫಿ ಪೌಡ್ರನ್ನ ಹಚ್ಕೊತಾ ಇದ್ದೆ. ಸ್ವಲ್ಪ ಹೊತ್ತು ಪ್ಯಾಕ್ ಹಾಕ್ಕೊಂಡು ಅವ್ನು ಹೇಳೋದ್ರೊಳಗೆ ಮುಖ ತೊಳೆದು ಪೂಜೆ ಮಾಡಿ ಅವನಿಗೆ ಹಾಲು ಕುಡಿಸ್ಬೇಕು. ಸೊ ಈ ಥರ ಇರುತ್ತೆ ನಂದು ಈವ್ನಿಂಗು. ನಾನೀಗ ಫೇಸ್ ಪ್ಯಾಕ್ ಹಾಕಿದ್ದೆ. ಸೊ 10 ನಿಮಿಷ ಆದಮೇಲೆ ಅದಕ್ಕೆ ಹನಿ ಮತ್ತು ಕಾಫಿ ಪೌಡರ್ ಹಾಕ್ಕೊಂಡಿದ್ದೆ ನಾನು. 2 days ಒನ್ಸ್ ನಾನು ಯಾವುದಾದ್ರೂ ಒಂದು ಪ್ಯಾಕ್ ಹಾಕ್ಕೊತಾ ಇರ್ತೀನಿ. ಸೊ ನನಗೆ ಫೀಲ್ ಫ್ರೆಶ್ ಆಗಿರುತ್ತೆ ಸ್ಕಿನ್. ಅದಕ್ಕೆ ಫೇಸ್ ವಾಶ್ ಮಾಡಿದ್ದಾದಮೇಲೆ ನಾನು ಗುಲಾಬರಿ ನನ್ನ ಡೈಲಿ ರೊಟೀನ್ ಇದೆ. ನಾನು ಬೇರೆ ಯಾವ ಕ್ರೀಮ್ಸು ಯೂಸ್ ಮಾಡಲ್ಲ. ಸೊ ರೋಸ್ ವಾಟರ್ ಸ್ವಲ್ಪ
ಈವ್ನಿಂಗ್ ನಾನು ನೈಟ್ ಇಷ್ಟೇ, ನಾನೇನು ಹಾಕೋದಿಲ್ಲ. ಸ್ಪ್ರೇ ಬಾಟಲು ಬರುತ್ತೆ ಇದರಲ್ಲಿ, ನೀವು ಸ್ಪ್ರೇ ಯೂಸ್ ಮಾಡ್ಬೋದು. ಈಗ ಬೇಸಿಗೆಗೆ ಇದು ಭಾಳ ಇಂಪಾರ್ಟೆಂಟು. ಸೊ ನಿಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿರುತ್ತೆ. ಸೊ ಅದಾದಮೇಲೆ ಆಲಿವೆರಾ ಜೆಲ್ ಪತಂಜಲಿ, ನಾನು ಭಾಳ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಭಾಳ ಚೆನ್ನಾಗಿದೆ ಇದು. ಸೊ ಅದನ್ನು ಇದು ನಾನು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊತೀನಿ. ಸೊ ಇದನ್ನು ಈ ಥರ ಅಪ್ಪವರ್ಡ್ ಡೈರೆಕ್ಷನಲ್ಲಿ ನಾವು ಈ ಥರ ಮಸಾಜ್ ಮಾಡಬೇಕು. ಸ್ವಲ್ಪ ಹೊತ್ತು ಮಸಾಜ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಇರುತ್ತೆ. ಸೊ ಇದನ್ನು ಈ ಥರ ಇಟ್ಕೊಂಡು ಟ್ಯಾಪ್ ಮಾಡೋದ್ರಿಂದ ನಿಮಗೆ ಸ್ಕಿನ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ನನಗೆ ನೆಕ್ ಲೈನ್ಸ್ ಭಾಳ ಆಗಿದೆ. ಸೊ ಅದನ್ನು ನಾನು ಮಸಾಜ್ ಮಾಡ್ಕೊತಾ ಇದ್ದೀನಿ. ಸೊ ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಅದರಿಂದ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ರೂಟೀನಲ್ಲಿ ತೋರಿಸ್ತೀನಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಈಗ ಈವ್ನಿಂಗ್ ಟು ನೈಟ್ ರೂಟೀನ್ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಲಾರಿಯಾಲ್ದು ಅಂಡರ್ ಐ ಸಿರಮ್ ತೊಗೊಂಡಿದ್ದೀನಿ ನಾನು, ಇದ್ರದ್ದು ರಿವ್ಯೂ ಮಾಡಬೇಕು. ಸೊ ನೈಟು ನನ್ನ ಮಗ ಮಲಗೋದು ಲೇಟು, 11 o'clock ಮಾಡ್ತಾನೆ. ಮಾರ್ನಿಂಗ್ ಒಂದು 9ಗೆ ಹೇಳ್ತಾನೆ, 9:30 ಸ್ಕೂಲ್ ಇದ್ದರೆ. ಸೊ ನಮಗೆ ಲೇಟಾಗಿ ಮಲಗಿ ನಮಗೆ ಡಾರ್ಕ್ ಸರ್ಕಲ್ಸ್ ಬಂದಿದೆ. ಸೊ ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ ನಾನು ಅಂಡರ್ ಇದನ್ನು ಇಲ್ಲಿ ಮಸಾಜರ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಹಚ್ಕೊಂಡ್ರೆ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಆಗುತ್ತೆ, ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ್ಕೊತೀನಿ ನಾನು. ಸೊ ಅದನ್ನು ಮಾಡಿ ನಾನು ತಿರ್ಗಾ ಹಿಂಗೆ ಐಸ್ ಮೇಲೆ ಇಟ್ಕೊಂಡು ಈ ಥರ ಮಸಾಜ್ ಮಾಡಬೇಕಿದೆಲ್ಲ. ಸೊ ಅಷ್ಟೇ, ಹಿಂದೆ ಇಟ್ಕೊಂಡ್ರೆ ಮುಗೀತು ನಂದು ಈವ್ನಿಂಗು ಫೇಸ್ ವಾಶ್ ಅಷ್ಟೇ, ನಾನು ಸಿಂಪಲ್ಲಾಗಿ. ಸೊ ಈಗ ಪಾನಿಪುರಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಸಾಯಂಕಾಲದ್ದು ಸ್ನ್ಯಾಕ್ಸು. ಸೊ ಪಾನಿಪುರಿ ತಿಂದು ದೇವ್ರ ಪೂಜೆ ಮಾಡಿ ಆಮೇಲೆ ಪಾನಿಪುರಿ ತಿನ್ನೋಣ.
ಇದು ಆಲೂ ಮಾಡಿದ್ದೀನಿ. ಸೊ ಆಲೂಗೆ ಇದು ಇನ್ಸ್ಟೆಂಟ್ ಎಲ್ಲನೂ ಪೂರಿ ಹಾಗೆ ಮಸಾಲ ಇನ್ಸ್ಟೆಂಟ್ ತೊಗೊಂಡಿದ್ದೀನಿ. ಮಸಾಲ ಯಾವಾಗೂ ಮಾಡ್ತಿದ್ದೆ ನಾನು, ಭಾಳ ದಿನ ಇರೋದಿಲ್ಲ ಅದು, ಅದಕ್ಕೋಸ್ಕರ. ನಾನು ಸೇವ್ ತಂದಿಲ್ಲ. ಸೊ ಹಾಲು ಏನೇನಿದೆಯೋ ಮನೇಲಿ ಅದರಲ್ಲೇ ಮಾಡಿದ್ದೀನಿ. ತುಂಬ ರುಚಿಯಾಗಿದೆ. ಮನೇಲಿ ಭಾಳ ತಿನ್ಬೋದು. ಔಟ್ಸೈಡ್ ಹೋದರೆ 35-40 ರುಪೀಸ್ಗೆ ಜಸ್ಟ್ 6 ಕೊಡ್ತಾರೆ. ಮನೇಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ಬೋದು. ಸೊ ನಿಮಗೆ ರೆಸಿಪಿ ಭಾಳ ಈಸಿ, ಏನಂತ ಕಷ್ಟ ಇಲ್ಲ. ನಾವು ಹಾಲು ಬೇಯಿಸ್ಕೊಂಡಿದ್ದೀವಿ ಆಲ್ರೆಡಿ. ಸೊ ಅದನ್ನು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಚಾಟ್ ಮಸಾಲ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಪಿಂಕ್ ಸಾಲ್ಟ್ ಸಿಗುತ್ತೆ. ಸೊ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೆ ಮೊದಲು ನಾನು, ಅದು ಖಾಲಿಯಾಗಿದೆ. ಪಿಂಕ್ ಸಾಲ್ಟ್ನ ಇದು ಮಸಾಲ ಒಳಗಡೆ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಸೊ ಇನ್ನು ನಮ್ಮವ್ರು ಬಂದಿಲ್ಲ. ಸೊ ಅವ್ರು ಬಂದಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಈಗ ನೈಟ್ ರೊಟೀನ್ ತೋರಿಸ್ತೀನಿ. ನೆಕ್ಸ್ಟು ನಾನಿವತ್ತು ಅಡುಗೆಗೆ ಮುದ್ದೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮುದ್ದೆ ಹಾಗೆ ಶೇಂಗಾದು ಗೊಜ್ಜು ಥರ ಮಾಡ್ತಾರೆ ಇಲ್ಲಿ, ಅದ್ರ ರೆಸಿಪಿ ನಾನು ನಿಮ್ಗೆ ತೋರಿಸ್ತೀನಿ. 5 ನಿಮಿಷದಲ್ಲಿ ಆಗೋಗುತ್ತೆ. ಮುದ್ದೆ ಜೊತೆಗೆ ಭಾಳ ರುಚಿಯಾಗಿರುತ್ತೆ. ಉತ್ತರ ಕರ್ನಾಟಕದ ರೆಸಿಪಿ ಇರ್ಬೋದು. ನನಗೆ ಬಾಣಂತನ ಮಾಡಿದ್ದ ಆಂಟಿ ನನಗೆ ಹೇಳ್ಕೊಟ್ಟಿದ್ದು ಆ ರೆಸಿಪಿನ. ಸೊ ನಾನು ಯಾವಾಗೂ ನಮ್ಮ ಕಡೆ ಏನು ಮಾಡ್ತಾರೆ, ಮುದ್ದೆಗೆ ಸಾರು ಮಾಡ್ಕೊತಾರೆ. ಸೊ ಇದಾದರೆ ನಾವು ಫ್ರೆಶ್ ಆಗಿ 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಸೊ ನಾನೀಗ ನೈಟು ಮುದ್ದೆ ಮಾಡುವಾಗ ನಿಮ್ಗೆ ಆ ರೆಸಿಪಿನ ಶೇರ್ ಮಾಡ್ತೀನಿ. ಹೆಂಗಿದೆ ರೆಸ್ಪಾನ್ಸ್ ಹೇಳೋ? ಬರೀ ಪೂರಿ ತಿನ್ನು, ಅದೇನು ನಾನು ಮಾಡಿಲ್ಲ ಬಿಡು. ನಮ್ಮ ಗಂಡ ಅವ್ರು ಹೇಳ್ತಾರೆ ಹೆಂಗಿದೆ ಅಂತ. ಹೆಂಗಿದೆ ಯಜಮಾನ್ರೆ? ಅಷ್ಟೇ. ನಾನೀಗ ಅದು ಅಂಬ್ಲಿ ಅಂತ ಅಂತಾರೆ ಅದನ್ನು. ಸೊ ಅದಕ್ಕೆ ನಾನು ಶೇಂಗಾ, ಈ ಕಡೆ ಶೇಂಗಾ ಅಂತಾರೆ. ಸೊ ಶೇಂಗಾ ಮತ್ತು 1-2 ಮೆಣಸಿನ್ಕಾಯಿ ಮತ್ತು 1-4 ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಸೊ ಅದನ್ನು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿನ ಮಿಕ್ಸಿಗೆ ಹಾಕ್ಕೊಂಡು, ಕರಿಬೇವು ಹಾಕ್ಕೋಬೋದು, ಬಿಡುತ್ತೆ. ಸೊ ಉರಿಯೋವಾಗ ಹಾಕ್ಕೊಂಡ್ರೆ ಸೊ ಅದರಿಂದ. ಸೊ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಅದರದ್ದು ಪೇಸ್ಟ್ ರೆಡಿ ಆಗುತ್ತೆ. ಭಾಳ ಈಸಿ, ಮುದ್ದೆಗೆ ಭಾಳ ರುಚಿಯಾಗಿ ಇನ್ಸ್ಟೆಂಟಾಗಿ ಆಗೋಗುತ್ತೆ.
ಮಲ್ಗೋದೆ. ಸ್ವಲ್ಪ ಹೊತ್ತು ಓಡಾಡಿ ಹಾಗೆ ನಾನು ಒಂದು ಡ್ರಿಂಕ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ಈ ವಿಡಿಯೋ ಕೆಳಗಡೆ. ಸೊ ನಾನು ಅದನ್ನು ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ, ಹಾಗೆ ಊಟ ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗುತ್ತೆ. ಸೊ ಅದು ನಾನು ಭಾಳ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ವೆಯ್ಟ್ ಮೇಂಟೈನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ నేను ಮಲ್ಗೋದೆ. ಸ್ವಲ್ಪ ಹೊತ್ತು ಬಿಟ್ಟು ಊಟಕ್ಕೆ ಮುದ್ದೆ ಮಾಡಿದ್ದೆ. ಈವ್ನಿಂಗಿಂದ ನೈಟ್ ರೂಟೀನು ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟು ಮಾರ್ನಿಂಗ್ ಟು ಆಫ್ಟರ್ನೂನ್ ರೂಟೀನ್ನ ನಾನು ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ.